ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದು ಇಡೀ ದೇಶಾದ್ಯಂತ ಚರ್ಚೆಗೆ ಒಳಪಡ್ತಾ ಇರುವಂತಹ ಪ್ರಕರಣ. ಒಬ್ಬ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಹೊತ್ಕೊಂಡಿರೋದು. ತದನಂತರ DRI ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡಿದರು. ತದನಂತರ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಿದರು. ಅಲ್ಲೇನಾಯಿತು? 3 ದಿನ ಕಸ್ಟಡಿ ಅಂತ್ಯ ಆದ ನಂತರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಈಗ ನಟಿ ರನ್ಯಾ ರಾವ್. DRI ಅಧಿಕಾರಿಗಳು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೆಟ್ಟದಾಗಿ ಬೈತಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ. ಕೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು DRI ಅಧಿಕಾರಿಗಳು ರನ್ಯಾ ರಾವ್ ಆರೋಪವನ್ನು ಅಲ್ಲಗಳೆದಿದ್ದಾರೆ. 15 ದಿನ ನ್ಯಾಯಾಂಗ ಬಂಧನಕ್ಕೆ ಈಗ ನ್ಯಾಯಮೂರ್ತಿಗಳು ಒಪ್ಪಿಸಿದ್ದಾರೆ. 3 ದಿನ DRI ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದರು, ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಿದ್ದಾರೆ. ಹಾಗಾಗಿ ಈಗ 24ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಕೋರ್ಟ್ನಲ್ಲಿ ರನ್ಯಾ ಕಣ್ಣೀರನ್ನು ಹಾಕಿದ್ದು ಯಾಕೆ, ಏನಾಯಿತು, ನ್ಯಾಯಾಧೀಶರು ಏನು ಕೇಳಿದರು, ಅದಕ್ಕೆ ತಕ್ಕಂತೆ ಈಗ DRI ಇನ್ವೆಸ್ಟಿಗೇಷನ್ ಆಫೀಸರ್ ಏನು ಹೇಳಿದರು, ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ. ಕೋರ್ಟ್ ವಿಚಾರಣೆ ಹೇಗಿತ್ತು ಅನ್ನುವಂಥದ್ದನ್ನು ನೋಡೋಣ. ನ್ಯಾಯಮೂರ್ತಿಗಳು ಕೇಳ್ತಾರೆ, ತನಿಖಾಧಿಕಾರಿಗಳು ತೊಂದರೆ ಏನಾದರೂ ಕೊಟ್ಟಿದ್ದಾರಾ ಅಂತ ಹೇಳಿ. ತನಿಖಾಧಿಕಾರಿಗಳು ತೊಂದರೆ ಏನಾದರೂ ಕೊಟ್ಟಿದ್ದಾರಾ ಅಂತ ಹೇಳಿ, ಚಿಕಿತ್ಸೆಯನ್ನು ಕೊಡಿಸಿದ್ದಾರಾ ಅದನ್ನು ಕೂಡ ಕೇಳ್ತಾರೆ. ಅದಕ್ಕೆ ರನ್ಯಾ ಹೇಳ್ತಾರೆ, ಮಾನಸಿಕವಾಗಿ ಬಹಳ ಹಿಂಸೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಕಣ್ಣೀರು ಹಾಕ್ಕೊಂಡೆ ರನ್ಯಾ ಅಲ್ಲಿ ಹೇಳಿರೋದಂತೆ. ಇದರಿಂದ ನಿನಗೆ ಏನಾಗುತ್ತೆ ಗೊತ್ತಾ ಅಂತ ಭಯ ಬೇರೆ ಬೆಳೆಸಿದಾರಂತೆ DRI ಅಧಿಕಾರಿಗಳು. ಸತ್ಯವನ್ನು ಒಪ್ಕೋ ಅಂತ ಭಯ ಬೀಳಿಸಿದ್ದಾರಂತೆ. ತಲೆಗೆ ಸುತ್ತಿಗೆಯಲ್ಲಿ ಹೊಡೆದಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಟ್ಟದಾಗಿ ಬೈದಿದ್ದಾರೆ ಅನ್ನುವಂಥದ್ದನ್ನು ನ್ಯಾಯಾಧೀಶರ ಮುಂದೆ ಅಳಲನ್ನು ತೋಡಿಕೊಂಡಿದ್ದಾರೆ ಕಣ್ಣೀರು ಹಾಕ್ತಾ. ನಾನೇನೂ ಮಾಡಿಲ್ಲ ಅಂದರೂ ಕೂಡ ನನಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಸತ್ಯ ಹೇಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ ಅನ್ನುವಂಥದ್ದು ರನ್ಯಾ ರಾವ್ ಆರೋಪ ನ್ಯಾಯಾಧೀಶರ ಮುಂದೆ. ಕೈ ಮುಗಿದು ನ್ಯಾಯಾಧೀಶರ ಮುಂದೆ ಬೇಡಿಕೊಳ್ಳುತ್ತಾಳೆ ರನ್ಯಾ ರಾವ್. ಕೈ ಮುಗಿದು ನ್ಯಾಯಮೂರ್ತಿಗಳ ಮುಂದೆ ಬೇಡಿಕೊಂಡಿರೋದು ರನ್ಯಾ ರಾವ್. ಅದಕ್ಕೆ ಆ ಕಡೆಯಿಂದಲೂ ಕೂಡ ಉತ್ತರ ಬರುತ್ತೆ. ಯಾರು? DRIನಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ನಾಗೇಶ್ವರ್ ರಾವ್. ನಾವು ಪ್ರಶ್ನೆ ಕೇಳಿದ್ದನ್ನೇ ಆಕೆ ಟಾರ್ಚರ್ ಅಂತಿದ್ದಾಳೆ. ನಮ್ಮ ತನಿಖೆಗೆ ಸರಿಯಾಗಿ ಸಹಕಾರವನ್ನು ನೀಡ್ತಾ ಇಲ್ಲ. ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರ ಇವೆ. ಸೀಲ್ಡ್ ಕವರ್ನಲ್ಲಿ ಮಾಹಿತಿಯನ್ನು ನೀಡ್ತೀವಿ, ಯಾಕಂದರೆ ತನಿಖೆ ಸಂದರ್ಭದಲ್ಲಿ ಅದು ಬಹಿರಂಗವಾಗಬಾರ್ದು ಅನ್ನೋದಕ್ಕೋಸ್ಕರ ತನಿಖಾಧಿಕಾರಿಗಳು ಸೀಲ್ಡ್ ಕವರ್ನಲ್ಲಿ ನ್ಯಾಯಾಧೀಶರಿಗೆ ಅದನ್ನು ಒಪ್ಪಿಸ್ತಾರೆ, ಏನಾಗಿದೆ ಏನಿಲ್ಲ ಅಂತೇಳಿ. ಪ್ರತಿಯೊಂದು ಕೂಡ ಹಾಗೆ ಇರುತ್ತೆ. ಡಿಜಿಟಲ್ ಎವಿಡೆನ್ಸ್ ಇಟ್ಟು ಪ್ರಶ್ನೆಯನ್ನು ಮಾಡಿದ್ದೀವಿ ನಾವು ಅವರಿಗೆ. ಸುಮ್ಮನೆ ಯಾವುದೋ ಆರೋಪದ ಮೇಲೆ ಹೇಳ್ತಾ ಇಲ್ಲ, ಎವಿಡೆನ್ಸ್ಗಳನ್ನು ಇಟ್ಕೊಂಡೆ ನಾವು ಪ್ರಶ್ನೆಯನ್ನು ಕೇಳಿದ್ದೀವಿ ಅವರಿಗೆ ಅಂತೇಳಿ. ಅದರಲ್ಲೂ ಡಿಜಿಟಲ್ ಎವಿಡೆನ್ಸನ್ನು ಇಟ್ಕೊಂಡು ನಾವು ಯಾವುದೇ ತೊಂದರೆಯನ್ನು ಕೊಟ್ಟಿಲ್ಲ. 24 ಗಂಟೆ ಕೂಡ ಆಕೆಯನ್ನು CCTVಯ ನಿಗಾದಲ್ಲೇ ಇಟ್ಟಿದ್ದೀವಿ. ಅಂದರೆ ಪ್ರತಿಯೊಂದು ಚಲನವಲನ ಅವ್ರನ್ನ ವಿಚಾರಣೆ ಮಾಡಿರುವಂಥದ್ದು ಇವೆಲ್ಲವೂ ಕೂಡ CCTV ನಿಗಾದಲ್ಲೇ ಇರೋದು. ಹಾಗಾಗಿ ಇಲ್ಲಿ ತೊಂದರೆ ಕೊಟ್ಟಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸತ್ಯದ ಬಗ್ಗೆ ಕೇಳಿದರೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ನಾವು ಕೋರ್ಟ್ಗೆ CCTV ಫುಟೇಜನ್ನು ಕೊಡ್ತೀವಿ, ಎಲ್ಲ ದಾಖಲೆಗಳಿದೆ. ಅದು 24 ಗಂಟೆ ಕೂಡ ಆಕೆನ CCTV ನಿಗಾದಲ್ಲಿ ಇಟ್ಟಿದ್ದೀವಲ್ವಾ, ಅದರ ಫುಟೇಜ್ ಇದೆ, ಅದನ್ನು ಕೂಡ ಕೊಡ್ತೀವಿ. ಸತ್ಯದ ಬಗ್ಗೆ ಕೇಳಿಬಿಟ್ರೆ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ನಾಗೇಶ್ವರ ರಾವ್ ಹೇಳಿರೋದು. ನಾವು ನಿರಂತರವಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಿದ್ದೀವಿ, ಹಾಗೆ ಸುಮ್ಮನೆ ಇಲ್ಲ, ನಾವು ಆಕೆಯನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಆಗಿರುವಂಥ ಬೆಳವಣಿಗೆ ನ್ಯಾಯಾಧೀಶರ ಮುಂದೆ. ಜೊತೆಗೆ ಕಣ್ಣೀರನ್ನು ಕೂಡ ಹಾಕಿದಾರಂತೆ, ಬಿಕ್ಕಿ ಹತ್ತಿದಾರಂತೆ. ಇನ್ನು ರನ್ಯಾ ಹೇಳ್ತಾರೆ, ವಕೀಲರನ್ನು ಕೂರಿಸಿಕೊಂಡು ನನ್ನ ವಿಚಾರಣೆಯನ್ನು ಮಾಡಿದ್ದಾರೆ. ಮತ್ತೆ ಮುಂದುವರಿಯುತ್ತೆ ಅಲ್ಲಿ. ನ್ಯಾಯಮೂರ್ತಿಗಳು ಹೇಳ್ತಾರೆ, ನಿಮ್ಮ ವಿಚಾರಣೆ ವೇಳೆ ಸರ್ಕಾರಿ ವಕೀಲರು ಇದ್ರಾ? ರನ್ಯಾ ಹೇಳ್ತಾರೆ, ಇಲ್ಲ, ಅವರು ಕಚೇರಿಯಲ್ಲಿ ಇದ್ದರೂ ಕೊಠಡಿಯ ಒಳಗೆ ಬಂದಿಲ್ಲ ಅಂತ ಹೇಳ್ತಾರೆ. ನ್ಯಾಯಮೂರ್ತಿಗಳು DRI ತನಿಖೆಗೆ ಸಹಕರಿಸ್ತಿಲ್ಲ ಅಂತ ಆದೇಶ ಬರೆಸ್ತಾರೆ. ರನ್ಯಾ ತನಿಖೆಗೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೇನೆ ಅಂತ ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಬಿಕ್ಕಿ ಅಳುತ್ತಾರೆ. ನಾನು ಸಹಕರಿಸ್ತಿಲ್ಲ ಅಂತಿದ್ದಾರೆ, ಬಟ್ ನಾನು ಸಹಕರಿಸ್ತಾ ಇದ್ದೀನಿ ಅಂತ ಅವ್ರು ಹೇಳ್ಕೊಳ್ತಾರೆ. ಹಿಂದಿನ ದಿನಾಂಕಕ್ಕೆ ಇರುವಂತೆ ಸಹಿ ಮಾಡಲು ಹೇಳ್ತಾರೆ. ರನ್ಯಾ ಹಿಂದಿನ ದಿನಾಂಕಕ್ಕೆ ಇರುವಂತೆ ಸಹಿ ಮಾಡೋಕ್ಕೆ ಹೇಳ್ತಾರೆ. ಅದಕ್ಕೆ ನಾನು ಸಹಿ ಮಾಡಲಿಲ್ಲ, ಹಾಗಾಗಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತಿದ್ದಾರೆ. ಅಂದರೆ DRI ಅಧಿಕಾರಿಗಳು
ಹಿಂದಿನ ದಿನಾಂಕಕ್ಕೆ ಸಹಿ ಹಾಕಬೇಕು ಅಂತಾರೆ, ನಾನು ಸಹಿ ಹಾಕಲ್ಲ ಅಂದಿದ್ದಕ್ಕೇ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತಿದ್ದಾರೆ. ನನಗೆ ಸಂಬಂಧ ಇಲ್ಲದ ಪ್ರಶ್ನೆ ಎಲ್ಲ ನಂಗೆ ಕೇಳಿದಾಗ ನಗು ಬಂತು ನನಗೂ ಅಂತ ಹೇಳ್ತಾರೆ. ಅದನ್ನು ಅಧಿಕಾರಿಗಳು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಸೊ ಸರ್ಕಾರಿ ವಕೀಲರು DRI ಅಧಿಕಾರಿಗಳಿಗೆ ನಮ್ಮ ಮನೆ ಅಡ್ರೆಸ್ಸು ಮ್ಯಾಪ್ ಕೊಟ್ಟಿದ್ದಾರೆ. DRI ಅಧಿಕಾರಿಗಳಿಗೆ ನಮ್ಮ ಮನೆ ಮತ್ತು ಮ್ಯಾಪನ್ನು ಕೊಟ್ಟಿದ್ದಾರೆ, ಅಡ್ರೆಸ್ಸನ್ನೆಲ್ಲ. ನ್ಯಾಯಮೂರ್ತಿಗಳು 15 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ನಮ್ಮ ವಕೀಲರ ಜೊತೆಗೆ ಮಾತನಾಡೋಕೆ ಅವಕಾಶ ಕೊಡಿ ಅಂತ ರನ್ಯ ಕೇಳ್ಕೊಳ್ತಾರೆ. ನಾಳೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು DRIಗೆ ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಡ್ತಾರೆ. ನಾಳೆ ಜಾಮೀನು ಅರ್ಜಿ ಇದೆ, ಸೊ ಹಾಗಾಗಿ ಆಕ್ಷೇಪಣೆ ಸಲ್ಲಿಸೋಕೆ DRIಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತು ಆಗಿರುವಂಥ ಬೆಳವಣಿಗೆ. ಈಗ ಸದ್ಯಕ್ಕೆ 24ನೇ ತಾರೀಕಿನವರೆಗೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಇಟ್ಟಿದ್ದಾರೆ.